ನಮಸ್ಕಾರ ಸ್ನೇಹಿತರೆ. ಓಂ ಸಾಯಿರಾಮ್. ಶಿರಡಿವಾಸಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಪಿಕೆ ಕಾರ್ಡ್ ರೀಡಿಂಗ್ ಎಸ್ ಆರ್ ನೋ ಆಗಿರುತ್ತೆ. ಎಸ್ ಅಥವಾ ನೋ, ಯಾವಾಗ ಆಗುತ್ತೆ, ಯಾವಾಗ ಆಗಲ್ಲ, ಯಾಕಾಗಲ್ಲ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಬಾಬಾರವರು ಇವತ್ತಿನ ಟ್ಯಾರೋಟ್ ಸಂದೇಶದ ಮೂಲಕ ತಿಳಿಸಿಕೊಡೋದಕ್ಕೆ ಹೊರಟಿದ್ದಾರೆ. ಸ್ನೇಹಿತರೆ, ಇಲ್ಲಿ ಕಾರ್ಡ್ಸ್ಗಳನ್ನು ಇಟ್ಟಿದ್ದೇನೆ. ಕಾರ್ಡ್ಸ್ಗಳ ಮೇಲೆ 1 ರಿಂದ 5 ಒಳಗಡೆ ನಂಬರ್ ಹಾಕಿದ್ದೀನಿ. ನಿಮಗೆ ಯಾವ ಕಾರ್ಡಿನ ನಂಬರ್ ಇಷ್ಟ ಆಗುತ್ತದೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಆ ಕಾರ್ಡ್ನಲ್ಲಿ ಏನು ಉತ್ತರ ಇದೆಯೋ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಸಂದೇಶನ ನೀವು ಪಡೆಯೋದಕ್ಕೋಸ್ಕರ ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರೆಯೋದಕ್ಕೆ ಹೋಗ್ಬೇಡಿ. ಸ್ನೇಹಿತರೆ, ಯಾರೆಲ್ಲ ಮೊದಲನೇ ಕಾರ್ಡನ್ನು ಆಯ್ಕೆ ಮಾಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಉತ್ತರ ಅನ್ಲೈಕ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸ್ನೇಹಿತರೆ, ಅಂದರೆ ಈಗ ಅಸಂಭವ, ನಾಟ್ ದಿ ರೈಟ್ ಟೈಮ್, ನೀವೇನು ಕೇಳಿದಿರೋ ಅದು ಈ ಸಮಯದಲ್ಲಿ ಸಿಗುವುದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ, ಆಗುವುದಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ನಿಮಗೆ ಪರಿಹಾರ ಏನು ಕೊಡ್ತಿದ್ದಾರೆ ಅಂದರೆ ಕಟ್, ಕ್ಲಿಯರ್, ಕ್ಲೆನ್ಸ್ ಆಲ್ ದಿ ಮೆಮೊರೀಸ್ ಆ್ಯಂಡ್ ಅಪ್ಸೆಟ್ಸ್ ಆಫ್ ದಿ ಪಾಸ್ಟ್. ಇವು ಒಂಥರ ಹಿಂದೆಗಡೆ ಬೆನ್ನಿನ ಮೇಲೆ ಹೊತ್ತಿರೋ ಒಂದು ಬ್ಯಾಗ್ ಥರ, ವೇಸ್ಟೇಜ್ ಬ್ಯಾಗ್ ಥರ ಅಂತಲೇ ಹೇಳಬಹುದು. ಒಳ್ಳೆಯದಲ್ಲ ಇವು. ಯಾವುದು, ನೀವು ಪಾಸ್ಟ್ ಮೆಮೊರೀಸ್ಗಳು ಅದು ತುಂಬಾ ನೋವು ಕೊಡೋವಂಥದ್ದಾಗಿರಬಹುದು. ಹಾಗಾಗಿ ಬಾಬಾರವರು ಹೇಳ್ತಿದ್ದಾರೆ ಅದನ್ನೆಲ್ಲ ಕಟ್ ಮಾಡಿಬಿಡಿ, ಕ್ಲಿಯರ್ ಮಾಡಿ. ಅದರಿಂದ ನಿಮಗೆ ಅಡೆಚಣೆ ಸ್ಟಾರ್ಟ್ ಆಗಿರೋದೇ ಅದೇ ಕಾರಣಕ್ಕೇ. ಓಕೆನಾ? ಹಳೆ ನೋವುಗಳು, ದುಃಖಗಳು, ಅಸಹಾಯಕತೆ, ಕಷ್ಟಗಳು ಏನೇನಿದೆಯಲ್ಲ ಅವನ್ನೆಲ್ಲ ನೀವು ಬಿಟ್ಟುಬಿಡಿ. ಅದರಿಂದ ಈಗೆಲ್ಲ ಸರಿ ಹೋಗಿದೆ. ಆದರೆ ಇನ್ನೂ ಸರಿ ಆಗಬೇಕಾಗಿರೋದು ಕೆಲವೊಂದು ಉಳಿದಿದವಲ್ಲ, ಅವು ಸರಿ ಆಗಬೇಕು ಅಂದರೆ ಅದನ್ನು ಕ್ಲಿಯರ್ ಮಾಡಿಬಿಡಿ, ಅದನ್ನು ತೆಗೆದುಬಿಡಿ, ಮನಸ್ಸಿಂದ ತೆಗೆದುಬಿಡಿ, ತಲೆಯಿಂದ ತೆಗೆದುಬಿಡಿ. ನನಗೆ ನೀವು ಶರಣಾಗಿ, ಆವಾಗ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಅದರಿಂದ ನಿಮಗೀಗ ನಿಮ್ಮ ಕೆಲಸಗಳು ಆಗ್ತಿಲ್ಲ, ಅದಕ್ಕೆ ಅಸಂಭವ ಅಂತ ಬರ್ತಾ ಇರೋದು ಅದೇ ಕಾರಣಕ್ಕೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಸ್ನೇಹಿತರೆ, ನಾಟ್ ದಿ ರೈಟ್ ಟೈಮ್ ಅಂತ ಹೇಳ್ತಿದ್ದಾರೆ. ಓಕೆನಾ? ತಾಳ್ಮೆಯಿಂದ ಕಾಯಿರಿ. ನೀವು ಯಾವಾಗ ಕಟ್ ಆ್ಯಂಡ್ ಕ್ಲಿಯರ್ ಕ್ಯಾನ್ಸಲ್ ಮಾಡ್ತಿರೋ, ನಿಮ್ಮ ಯೋಚನೆಗಳ ನಕಾರಾತ್ಮಕ ಯೋಚನೆಗಳು ಆಗಿರಬಹುದು, ಜನರನ್ನು ಕ್ಷಮಿಸೋದಾಗಿರಲಿ, ನೀವು ಅವೆಲ್ಲ ಕ್ಲಿಯರ್ ಮಾಡ್ಕೊಳ್ತಿರೋ ಅವಾಗ ಏನಾಗುತ್ತೆ, ಎಲ್ಲ ಒಳ್ಳೇದಾಗ್ತಾ ಬರುತ್ತೆ, ನೀವು ಅಂದ್ಕೊಂಡಂಗೆ ಎಲ್ಲ ಈಡೇರ್ತಾ ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸದ್ಯದ ಪರಿಸ್ಥಿತಿನಲ್ಲಿ ನಿಮ್ಮ ಉತ್ತರ ನೋ, ಆಗುವುದಿಲ್ಲ, ಅಸಂಭವ ಅಂತ ಇಲ್ಲಿ ಹೇಳ್ತಿದ್ದಾರೆ. ಪರಿಹಾರದ ಮೇಲೆ ಫೋಕಸ್ ಮಾಡಿ. ಪರಿಹಾರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಪಿಕೆ ಕಾರ್ಡ್ ರೀಡಿಂಗ್ ಕೇಳಿದಾಗ ಖಂಡಿತವಾಗ್ಲೂ ಉತ್ತರ ಬರುತ್ತೆ. ಇದಕ್ಕೋಸ್ಕರ ನೀವು ಕರ್ಮ ಪ್ರಾಕ್ಷಾಲನ ಧ್ಯಾನ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಓಕೆನಾ? ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಅದ್ರ ಥ್ರೂ ನೀವೇನು ಮಾಡಿ ಕರ್ಮ ಪ್ರಾಕ್ಷಾಲನ ಧ್ಯಾನ ಮಾಡಿ. ಇದರಿಂದ ನೀವು ಏನೋ ಕಟ್ ಆ್ಯಂಡ್ ಕ್ಲಿಯರ್ ಮಾಡೋದಕ್ಕೆ ಸರಳ ಆಗುತ್ತೆ. ಆವಾಗ ಶೀಘ್ರವಾಗಿ ನೀವು ಅಂದ್ಕೊಂಡಿದ್ದು ಈಡೇರ್ತಾ ಬರುತ್ತೆ. ಆ ಟೈಮ್ ಲೈನಿಗೆ ನೀವು ಅಲೈನ್ ಆಗ್ತೀರಾ, ಕನೆಕ್ಟ್ ಆಗ್ತೀರಾ, ಆವಾಗ ಈಡೇರ್ತಾ ಬರುತ್ತೆ ನಿಮ್ಮ ಕೆಲಸಗಳು, ಆಸೆಗಳು. ಯಾರೆಲ್ಲ 2ನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಮರುಪರಿಶೀಲನೆ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸ್ನೇಹಿತರೆ, ರೀಕನ್ಸಿಡರ್ ಅಂತಂದರೆ ನೀವು ಏನು ಕೇಳ್ತಿದ್ದೀರಲ್ಲ ಅದ್ರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡಿ, ಅಥವಾ ಕೇಳ್ರಿ. ಅವ್ರಿಗೆ ಮನಸ್ಸಲ್ಲಿ ಏನಿದೆ, ನಿಮ್ಮ ಮನಸ್ಸಲ್ಲಿ ಏನಿದೆ ವಿಚಾರ ಮಾಡಿ. ಅದು ವಿಚಾರ ಮಾಡಿ ಡಿಸಿಷನ್ಸ್ನ ತಗೊಂಡ್ರೆ 1 ವರ್ಷ ಆದಮೇಲೆ ನಿಮ್ಮ ಕೆಲಸ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಇಲ್ಯೂಷನ್, ಯಾವುದರಿಂದನೂ ಹೋಗೋದಕ್ಕೆ ಹೋಗಬೇಡಿ. ಫೇಸ್ ರಿಯಾಲಿಟಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಫೇಸ್ ರಿಯಾಲಿಟಿ ಅಂತಂದರೆ ಸದ್ಯದ ಪರಿಸ್ಥಿತಿ ಏನಿದೆಯೋ ಅದನ್ನು ತಾಳ್ಮೆಯಿಂದ ಫೇಸ್ ಮಾಡಿ. ಇವತ್ತಿಂದ 1 ವರ್ಷದೊಳಗಡೆ ನೀವು ಅಂದ್ಕೊಂಡಿದ್ದು ಈಡೇರುತ್ತೆ. ಅದ್ರ ಬಗ್ಗೆ ಇನ್ನು ಯೋಚನೆ ಮಾಡಿ ಡಿಸಿಷನ್ಸ್ನ ತೊಗೊಳೋದು ಒಳ್ಳೆಯದು. ದುಡ್ಕೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆತುರ ಪಡೋದಕ್ಕೆ ಹೋಗಬೇಡಿ. ಯಾಕೆಂತಂದರೆ ಬದಲಾವಣೆ, ಅದರಲ್ಲಿ ಏನೋ ಸ್ವಲ್ಪ ಚೇಂಜಸ್ ಆಗಬೇಕಾಗಿದೆ. ಪರಿಶೀಲನೆ ಮಾಡಿ. ಏನಾದರೂ ತಪ್ಪುಗಳಿದಾವೋ ಅಥವಾ ಏನಾದರೂ ಅದರಿಂದ ಮುಂದೆ ಸಮಸ್ಯೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದ್ರ ಬಗ್ಗೆ ನೀವಿನ್ನೂ ವಿಚಾರ ಮಾಡಿರಿ. ಏನೋ ಮಿಸ್ ಹೊಡಿತಿದೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಅದನ್ನು ನೀವು ಕ್ಲಿಯರ್ ಮಾಡಿಕೊಂಡ್ರೆ ಇವತ್ತಿಂದ 1 ವರ್ಷದೊಳಗಡೆ ಅದು ಈಡೇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಸ್ನೇಹಿತರೆ, ಸದ್ಯದ ಪರಿಸ್ಥಿತಿನ ನೀವು ತಾಳ್ಮೆಯಿಂದ ಫೇಸ್ ಮಾಡಿ, ಆತುರ ಪಡೋದಕ್ಕೆ ಹೋಗಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾರೆಲ್ಲ 3ನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಉತ್ತರ ಎಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಟೇಕ್ ಆ್ಯಕ್ಷನ್ ಅಂದರೆ ನೀವು ಅಂದ್ಕೊಂಡಿದ್ದು ಹಾಗೆ ಆಗುತ್ತೆ, ನೀವು ಏನು ಬೇಡ್ಕೋತಿದ್ದೀರಲ್ಲ ಅದು ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಟೇಕ್ ಆ್ಯಕ್ಷನ್ ಅಂದರೆ ಬಿಡದೆ ಈಗಲೇ ಆ್ಯಕ್ಷನ್ಸ್ನ ತಗೊಳ್ರಿ, ಒಳ್ಳೇದಾಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ.
ಆಮೇಲೆ ನಿಮ್ಗೆ ಏನು ಅಂದ್ಕೊಂಡಿದ್ದೀರೋ ಅದು ಆದಾಗ ದಾನ ಧರ್ಮಗಳನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನೀವು ಇನ್ನೊಬ್ಬರ ಜೀವನಕ್ಕೆ ಬೆಳಕಾಗಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇದರಿಂದ ಇನ್ನೂ ಹೆಚ್ಚು ಲಾಭ ಆಗುತ್ತೆ. ನೀವು ಅಂದ್ಕೊಂಡಿದ್ದು ಇನ್ನೂ ಶೀಘ್ರವಾಗಿ ಈಡೇರುತ್ತೆ. ನಿಮ್ಮ ಜೀವನಕ್ಕೂ ಅದರ ಮೂಲಕ ಬೆಳಕು ಬರುತ್ತೆ. ಇನ್ನೊಬ್ರಿಗೆ ನೀವು ಬೆಳಕಾದ್ರೂ ಅದರಿಂದ ಇನ್ನೂ ಫಲಿತಾಂಶ ಜಾಸ್ತಿ ಇರುತ್ತೆ. ನೀವು ಅಂದುಕೊಂಡಿದ್ದಾಗುತ್ತೆ. ಸೂಕ್ತ ಸಮಯ ಇದು, ಸರಿಯಾದ ಆ್ಯಕ್ಷನ್ ತಗೊಳ್ತಕ್ಕಂಥ ಸಂದರ್ಭ. ಬಿಡೋದಕ್ಕೆ ಹೋಗಬೇಡಿ, ಮುಂದುವರಿರಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾರೆಲ್ಲ 4ನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಉತ್ತರ ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹೊಸ ದಾರಿನ ನೀವು ಹುಡುಕೊಂಡು ಪ್ರಯತ್ನ ಮಾಡಿದರೆ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಕೆಲಸ ಆಗಿರಬಹುದು, ನಿಮ್ಮ ಆಸೆಗಳು ಏನಿದಾವೋ ಅವಾಗಿರ್ಬೋದು ಈಡೇರುತ್ತೆ, ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನಾದರೂ ಸಿಗುತ್ತೆ. ಚೂಸ್ ಎ ನ್ಯೂ ಡೈರೆಕ್ಷನ್, ಹೊಸ ರೀತಿ ದಾರಿಗಳನ್ನು ಹುಡುಕೊಳ್ಳಿ. ಈಗ ಉದಾಹರಣೆಗೆ ಹೇಳೋದಾದರೆ, ಈಗ ಜಾಬ್ ರಿಲೇಟೆಡ್ ಕೆಲಸನ ಏನಾದರೂ ಹುಡುಕ್ತಿದ್ದೀರಿ ಅಂದರೆ ಒಬ್ಬರಿಂದ ಒಬ್ಬರಿಗೆ ಬಿಟ್ಟು ಕೇಳಬೇಕು ನೀವು. ಅಥವಾ ಏನಾದರೂ ನಿಮಗೆ ಎಜುಕೇಷನ್ ರಿಲೇಟೆಡ್ ಕೇಳ್ತಿದ್ದೀರಿ ಅಂತ ಅಂದರೆ ತಿಳ್ಕೊಂಡಿರೋರಿಗೆ, ಸೀನಿಯರ್ಸ್ಗಳಿಗೋ ಅಥವಾ ನಿಮ್ಗೆ ಗೊತ್ತಿರೋರಿಗೆ ಯಾರಿಗಾದರೂ ಅದ್ರ ಬಗ್ಗೆ ಹೆಚ್ಚಿನದಾಗಿ ತಿಳ್ಕೊಳ್ಳಿ. ಕೇಳಿ ತಿಳ್ಕೊಂಡು ನೀವು ಏನನ್ನೋದನ್ನು ಡಿಸಿಷನ್ನ ತೊಗೊಳ್ಳಿ. ಆವಾಗ ನಿಮಗೆ ಅಂದ್ಕೊಂಡಿದ್ದು ಕೆಲವು ತಿಂಗಳಲ್ಲಿ ಈಡೇರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಕೆಲವೊಂದು ಇದು ಏನಾದರೂ ಸ್ವಲ್ಪ ನಿಮಗೆ ನಿಧಾನ ಆಗ್ತಿದೆ, ಇನ್ನು ಕೆಲವು ತಿಂಗಳು ಕಾಯಬೇಕಂತಂದರೆ ಸ್ವಲ್ಪ ಕರ್ಮ, ಓಕೆ, ಆ ಕರ್ಮದ ಕಾರಣದಿಂದಾಗಿ ಸ್ವಲ್ಪ ನಿಧಾನ ಆಗುತ್ತೆ ಅಷ್ಟೇ. ಆದರೆ ಈಡೇರುತ್ತೆ. ಕರ್ಮ ಅನ್ನೋದು ಪನಿಷ್ಮೆಂಟ್ ಅಲ್ಲ, ಅದನ್ನು ನಮ್ಮನ್ನು ಸರಿಯಾದ ದಾರಿಗೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ನಮ್ಗೆ ಬೇಕಾಗಿರೋದನ್ನು ಶೀಘ್ರ ಕೊಡೋದಕ್ಕೆ ಅದೊಂದು ಕ್ಲೆನ್ಸಿಂಗ್ ಪ್ರೋಸೆಸ್ ಆಗಿರುತ್ತೆ, ಓಕೆನಾ. ಆಮೇಲೆ ನೀವೇನು ಒಳ್ಳೆ ಕರ್ಮಗಳನ್ನು ಮಾಡಿದ್ದೀರೋ ಅದು ಜಲ್ದಿ ಇನ್ನು ಕೆಲವು ತಿಂಗಳುಗಳಲ್ಲಿ ನಿಮಗೆ ಫಲ ನೀಡುತ್ತೆ. ಹೊಸ ದಾರಿನ ಹುಡುಕೊಂಡು ನೀವು ಪ್ರಯತ್ನ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಯಾರೆಲ್ಲ 5ನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಉತ್ತರ ನೋ, ಆಗೋದಿಲ್ಲ ಅಂತ ಇಲ್ಲಿ ಖಂಡಿತ ಹೇಳ್ತಿದ್ದಾರೆ. ಈಗಂತೂ ಚಾನ್ಸೇ ಇಲ್ಲ, ಆಗೋದಿಲ್ಲ, ತಾಳ್ಮೆಯಿಂದ ಕಾಯಲೇಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಅದಕ್ಕೆ ನಿಮಗೆ ಸಜೆಷನ್ಸ್ನ ಏನು ಕೊಡ್ತಿದ್ದಾರೆ, ರೀಡ್ ದಿ ಹೋಲಿ ಬುಕ್ಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಬಾಬಾರವರ ಸಚ್ಚರಿತೆನೇ ಆಗಿರಲಿ, ಸ್ತವನ ಮಂಜರಿನೇ ಆಗಿರಲಿ, ಅಥವಾ ಗುರುಗಳದ್ದು ಸಚ್ಚರಿತೆ ಆಗಿರಲಿ, ಏನನ್ನೇ ಆಗಲಿ ನೀವು ಓದೋದು ಬಹಳನೇ ಮುಖ್ಯ. ಯಾಕೆ ಅಂತಂದರೆ ಅದರಿಂದ ನಿಮಗೆ ಇವಾಗ ಆಗೋದಿಲ್ಲ ಅಂತ ನೀವು ಕೇಳಿರೋದ್ರಿಂದ ನಿಮಗೆ ಸ್ವಲ್ಪ ನೋವಾಗಬಹುದು. ನಿಮಗೆ ಕಾರಣಗಳು, ಉತ್ತರಗಳು ಸಚ್ಚರಿತೆ ಓದೋದ್ರಿಂದ ನಿಮಗೆ ಸಿಗುತ್ತೆ. ಯಾಕೆ ಈಗ ಆಗ್ತಿಲ್ಲ ಅನ್ನೋದಕ್ಕೆ. ಕೆಲವೊಂದನ್ನು ಬಾಬಾರವ್ರಿಗೆ ಗೊತ್ತಿರುತ್ತೆ ಯಾವ ಟೈಮ್ನಲ್ಲಿ ಯಾವುದನ್ನು ಕೊಟ್ಟರೆ ಅದರಿಂದ ಲಾಭ ಇರುತ್ತೆ, ಯಾವಾಗ ಅದನ್ನು ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಕೊಡ್ತಾರೆ. ಹಾಗಾಗಿ ಬಾಬಾರವರ ಪ್ರೊಸೀಜರ್ನ ನೀವು ರೆಸ್ಪೆಕ್ಟ್ ಮಾಡಿ, ಗೌರವಿಸಿ, ಅದರಿಂದ ನಿಮಗೆ ಲಾಭ ಜಾಸ್ತಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ಈಗ ನೀವು ಅಂದ್ಕೊಂಡಿದ್ದನ್ನು ನಾನು ಕೊಡ್ತಿಲ್ಲ ಅಂತ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ನೋ, ಅದು ಏನೇ ಆಗಿರಲಿ ನೋ, ಬೇಡ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಸಚ್ಚರಿತೆನ ಓದಿದರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ, ಓಕೆನಾ. ಸ್ವಲ್ಪ ಇನ್ನೂ ಹೆಚ್ಚಿನದಾಗಿ ನೀವು ಯಾವ ವಿಷಯಕ್ಕೆ ಕೇಳಿದ್ರಲ್ಲ ಅದ್ರ ಬಗ್ಗೆ ನೀವು ಪ್ರಾಕ್ಟೀಸ್ನ ಮಾಡಿ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತಿಳ್ಕೊಳ್ಳಿ. ಇನ್ನೂ ನಿಮಗೆ ಅನುಭವ ಕಮ್ಮಿ ಇದೆ, ಅದ್ರ ಬಗ್ಗೆ ಇನ್ನೂ ತಿಳ್ಕೊಬೇಕಾದ್ರೆ ಬಹಳನೇ ಇದೆ ಅಂತ ಇಲ್ಲಿ ಬಾಬಾ ಇಲ್ಲಿ ಹೇಳ್ತಿದ್ದಾರೆ. ಅದರಿಂದ ಮುಂದೆ ನಿಮಗೆ ಆ ಒಂದು ಸ್ಥಾನಕ್ಕೆ ಅಥವಾ ನೀವೇನು ಕೇಳ್ತಿದ್ದೀರ ಅದಕ್ಕೆ ನೀವು ಅರ್ಹರಾಗ್ತೀರಾ, ಆವಾಗ ನಿಮ್ಗದು ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ಇರಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಈಗಂತೂ ನಾನು ಕೊಡೋದಿಲ್ಲ, ವೆಯ್ಟ್ ಮಾಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ SR ಟ್ಯಾರೋ ರೀಡಿಂಗ್. ಇನ್ನೊಂದು ಸಂದೇಶ ಏನು ಅಂತ ಅಂದರೆ, ಇಂಟ್ರೆಸ್ಟ್ ಇದ್ದರೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ. ಅಲ್ಲಿ ನಾವು ಸಚ್ಚರಿತೆ ಹಾಗೂ ಸ್ತವನ ಮಂಜರಿನ ಡಿಸ್ಟ್ರಿಬ್ಯೂಷನ್ನ ಮಾಡ್ತಾ ಇದ್ದೀವಿ. ಆಮೇಲೆ ಮಂತ್ಲಿ ಒನ್ಸ್ SR ಟ್ಯಾರೋ ರೀಡಿಂಗ್ ಫ್ರೀ ಆಗಿರುತ್ತೆ. ನೀವು ಗ್ರೂಪ್ನಲ್ಲಿ ನಿಮ್ಮ ಪ್ರಶ್ನೆ ಉತ್ತರನ ಪಡ್ಕೋಬಹುದು. ಆಮೇಲೆ ಬೇರೆ ಬೇರೆ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿದೆಯಲ್ಲ, ಇದು ಸಚ್ಚರಿತೆ ಬುಕ್ ಇದು ಏನಿದೆಯಲ್ಲ ಸಾಯಿಬಾಬಾರ ಉತ್ತರಗಳು, ಇಲ್ಲಿ ನೀವು ಗ್ರೂಪ್ನಲ್ಲಿ ಗುರುವಾರ ಕಂಡಕ್ಟ್ ಮಾಡ್ತೀವಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ, ಬಾಬಾರವರ ಉತ್ತರ ಅಂತ. ಆವಾಗ ನೀವು ನಂಬರ್ನ ಕಳಿಸಿದರೆ ಗುರುವಾರನೇ ಒಂದಿನ ಇರುತ್ತೆ, ಅವತ್ತು ಇದರಲ್ಲಿ ಇರ್ತಕ್ಕಂತಹ ಉತ್ತರಗಳು ನೀವು ಕಳಿಸಿರೋ ನಂಬರಿಗೆ ಉತ್ತರ ಏನಿರುತ್ತೆ ಅದನ್ನು ನಾನು ಕಳಿಸ್ಕೊಡ್ತೀನಿ. ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ಇದು ಅಲ್ಲಿ ಅವೈಲೇಬಲ್ ಇದೆ. ಪುಸ್ತಕ ಅಲ್ಲ, ಉತ್ತರ ಮಾತ್ರ ಅಲ್ಲಿ ನಿಮಗೆ ನಾವು ತಿಳಿಸ್ಕೊಡ್ತೀವಿ ಸ್ನೇಹಿತರೆ. ಪುಸ್ತಕ ನೀವು ಶಿರಡಿಗೆ ಹೋದಾಗ ತೊಗೊಳ್ಳಿ. ತುಂಬ ಜನ ಕಮೆಂಟ್ ಹಾಕ್ತೀರಾ, ಪುಸ್ತಕ ಎಲ್ಲಿ ಸಿಗುತ್ತೆ, ಶಿರಡಿನಲ್ಲಿ ಸಿಗುತ್ತೆ, ಶಿರಡಿನಲ್ಲಿ ತೊಗೊಳ್ಳಿ, ಓಕೆನಾ. ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ಓಂ ಸಾಯಿರಾಮ್. ಥ್ಯಾಂಕ್ ಯು.